ಆದ್ರೂ ನೀನ್ ನನ್ನ ಹತ್ರ ನಾಚಿಕೆ ಪಟ್ಕೋತಿಯಲ್ಲಾನು. ಸ್ವಲ್ಪ ಹೊತ್ತು ಹೀಗೆ ಮಾಡಿದ್ರೆ ಈ ನೋವು ಕೂಡ ಕಡಿಮೆ ಆಗತ್ತೆ. ನಾನಿಲ್ಲಿ ನಿಮಗೋಸ್ಕರ ಸಾಯ್ತಾ ಇದ್ರೆ ನಿಮ್ಗೆ ಅನುಷ್ಕಾ ಮೇಡಮ್ ಬೇಕಾಗಿದ್ಯಾ? ಅಷ್ಟಕ್ಕೂ ನಿಮ್ಮಂತವ್ರನ್ನ ನಂಬಲೇಬಾರ್ದು ಶೌರ್ಯ ಸರ್. ಐ ಹೇಟ್ ಯು. ಐ ಹೇಟ್ ಯು. ಐ ಲವ್ ಯು ಅಂತ ಹೇಳೋದಕ್ಕೆ ಬಂದಿದ್ದೆ. ನೀವೇನು ಅಂತ ಗೊತ್ತಾದ್ಮೇಲೆ ಐ ಹೇಟ್ ಯು ಅಂತ ಹೇಳ್ತಾ ಇದ್ದೀನಿ. ಐ ಹೇಟ್ ಯು. ಛೀ. ಸರಿ ಅನು, ನೀನ್ ಇಲ್ಲೇ ಮಲ್ಕೋ. ಟೇಕ್ ಕೇರ್. ಮಮ್ಮ, ಸೀನು ವಿಷಯದಲ್ಲಿ ಯಾವ ಡಿಸಿಷನ್ ತಗೋಬೇಕು ಅಂತ ಗೊತ್ತಾಗ್ತಿಲ್ಲ ಮಮ್ಮ. ಈ ನಿರ್ಧಾರದಿಂದ ನನ್ನ ಜೀವನ ಬಲಿ ಆಗೋ ತರ ಇದೆ. ನೀನ್ ಎಲ್ಲೇ ಇದ್ರು ನನ್ನ ನೋಡ್ತಾ ಇರ್ತೀಯ ಅಂತ, ನನ್ನ ಮಾತನ್ನ ಕೇಳ್ತಾ ಇರ್ತೀಯ ಅಂತ ನಂಬ್ತಿದ್ದೀನಿ. ಈಗ ನಾನು ಮಾಡ್ತಿರೋದು ತಪ್ಪೋ ಸರಿನೋ ನೀನೇ ಹೇಳ್ಬೇಕು. ನಾನು ಯಾವ ದಾರಿಲಿ ನಡಿಬೇಕು ನೀನೇ ನಿರ್ಧರಿಸ್ಬೇಕು. ಒಂದ್ ಕಡೆ ನನ್ನ ಹತ್ರ ಮಾತು ತಗೊಂಡಿರೋ ದೊಡ್ಡಮ್ಮ ನನಗೆ ಪದೇ ಪದೇ ನಿನಗ್ ನಡೆದಿರೋ ಅವಮಾನನ ನೆನಪು ಮಾಡ್ತಾ ಮತ್ತೆ ನನ್ನ ಜೀವನದಲ್ಲಿ ಅಂತ ತಪ್ಪು ನಡೀದೇ ಇರ್ಬೇಕು ಅಂತ ನೋಡ್ಕೋತಿದ್ದಾರೆ. ಮತ್ತೊಂದ್ ಕಡೆ ಸೀನು, ನನ್ನ ಪ್ರೀತಿಸ್ತಿರೋ ಸೀನು ಕೊನೆಗೆ ನನಗೋಸ್ಕರ ಪ್ರಾಣನಾದ್ರೂ ಕಳ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾನೆ. ನಾನು ಬೇಡ ಅಂದ್ರೆ ಬದುಕೋದಿಲ್ಲ ಅಂತಿದ್ದಾನೆ. ಸಾಕ್ಷಾತ್ ಶ್ರೀರಾಮನ ಹಾಗೆ ಭಾವಿಸೋ ದೊಡ್ಡಪ್ಪ ಈ ಮದ್ವೆನ ತಡೆದು ಮಾತು ತಪ್ಪೋಕಾಗುತ್ತಾ? ಅಷ್ಟಕ್ಕೂ ನಾನು ಯಾವ ದಾರಿ ಆರಿಸ್ಕೋಬೇಕು ನನಗರ್ಥ ಆಗ್ತಿಲ್ಲ ಮಮ್ಮ. ಆಗ ನೀನು ಪ್ರೀತಿ ವಿಷಯದಲ್ಲಿ ಎಷ್ಟು ನೋವು ಅನುಭವಿಸಿದ್ಯೋ ನನಗೀಗ ಅರ್ಥ ಆಗ್ತಿದೆ. ಹಸೆ ಮನೆ ಮೇಲಿಂದ ಎದ್ದು ಹೋಗಿ ಯಾಕೆ ಮದ್ವೆ ಮಾಡ್ಕೊಂಡ್ರು ನನಗೀಗ ಅರ್ಥ ಆಗ್ತಿದೆ ಮಮ್ಮ. ಆದ್ರೆ ಈ ನೋವನ್ನ ಯಾರು ನೋಡಲ್ಲ. ನೀನ್ ಪಟ್ಟಿರೋ ನೋವನ್ನ ನಾನ್ ಪಡ್ಬಾರ್ದು ಮಮ್ಮ. ಸೀನುನ ಪ್ರೀತಿಸಿದ್ರು ಮನ್ಸಲ್ಲೇ ಬಚ್ಚಿಟ್ಕೊಂಡು ದೂರವಾಗೇ ಇರ್ತೀನಿ. ನಾನ್ ನೋವು ಪಟ್ರು ಕೂಡ ಪರವಾಗಿಲ್ಲ. ಸೀನು ಮದ್ವೆ ಆಗಿ ಎಲ್ರೂ ಸಂತೋಷವಾಗಿರೋದೆ ನನಗ್ ಬೇಕಿರೋದು. ಮುಖ್ಯವಾಗಿ ಆ ಕುಟುಂಬ ಸಂತೋಷವಾಗಿರೋದೇ ನನಗ್ ಬೇಕಿರೋದು. ಸೀನು ಸಂಜೆ ಅಷ್ಟರಲ್ಲಿ ನನಗೆ ನಿರ್ಧಾರ ಹೇಳು ಅಂತ ಹೇಳಿದಾನೆ. ಇದೇ ನನ್ನ ನಿರ್ಧಾರ. ನನ್ನ ನಿರ್ಧಾರನ ಸೀನು ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡು ಮಮ್ಮ. ಸೀನು ಮನ್ಸನ್ನ ಬದಲಾಯಿಸಿ ಮತ್ತೆ ಮನೆಗೆ ಕಳಿಸ್ಬೇಕು ಅನ್ಕೋತಿದ್ದೀನಿ. ಸೀನು ನನ್ನ ಮಾತು ಕೇಳೋ ಹಾಗೆ ಆಶೀರ್ವಾದ ಮಾಡು ಮಮ್ಮ. ನನ್ನಿಂದ ಆ ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ಆಗದೆ ಇರೋ ಹಾಗೆ ನೋಡ್ಕೊ ಮಮ್ಮ.
ನಿಮ್ಮಲ್ಲಿ ಎಷ್ಟು ಆಸೆ ಇಟ್ಕೊಂಡಿದ್ದೆ ಸರ್. ನಿಮಗೆ ಜ್ವರ ಬಂದ್ರೆ ನಾನು ಒಂದೇ ಬಟ್ಟೆ ಇಟ್ಟೆ. ನಿಮಗೆ ಗಾಯ ಆದ್ರೆ ನನಗ್ ನೋವಾಯ್ತು. ಅವತ್ತು ಜುಮ್ಕಿ ಕೊಟ್ಟಾಗ ನಿಮ್ಗೆಲ್ಲ ನಾನೇ ಅನ್ಕೊಂಡಿದ್ದೆ. ಇವಾಗ ಅವಳು ಅನುಷ್ಕಾ ಅವಳು ಬಂದ್ಮೇಲೆ ನಾನು ಮಾಡಿದ್ದನ್ನೆಲ್ಲ ಮರ್ತು ಹೋಗ್ತೀರಾ? ಎಲ್ಲ ಮರ್ತು ಹೋಗ್ತಾರೆ. ನಿಮಗ್ ಮನ್ಸೇ ಇಲ್ಲ ಶೌರ್ಯ ಸರ್. ಯಾವತ್ತೋ ಒಂದಿನ ಯಾರೋ ಒಬ್ರು ನನ್ ಬೆಲೆ ತಿಳ್ಕೊಂಡು ನಂತರನೇ ಬಿಕ್ಕಿ ಬಿಕ್ಕಿ ಹೇಳ್ತಾರೆ. ಏನೇ ರಾಜಲಕ್ಷ್ಮಿ, ಒಬ್ಬೊಬ್ರು ಹಸ್ವಾಗ್ತಿದೆ ಅಂತ ತಿಂತಾರೆ, ಪ್ರೀತಿಯಿಂದನೂ ತಿಂತಾರೆ. ನೀನೇನೆ ಕೋಪ ಮಾಡ್ಕೊಂಡು ತಿಂತಿದ್ಯಾ? ಕಜಾಯ ಚೆನ್ನಾಗಿಲ್ವಾ? ನಿಮ್ ಅದೃಷ್ಟ ಚೆನ್ನಾಗಿಲ್ಲ. ಯಾಕೆ? ಶೌರ್ಯ ಸರ್ ಇದನ್ ತಿನ್ಲಿಲ್ವಾ? ಅದಕ್ಯಾಕೆ ಬೇಜಾರ್ ಮಾಡ್ಕೋತ್ಯಾ? ನಾನು ಕೊಟ್ರೆ ನಾನು ತಿಂತೀನಲ್ವಾ, ಕೊಡು. ಶೌರ್ಯ ಸರ್ ಕಜಾಯ ತಿನ್ನೋದು ಹಾಗಿರ್ಲೆ, ಗುಡಿಸ್ಲು ತರ ಇರೋ ಟೆಂಟ್ ಅಲ್ಲಿ ಅನುಷ್ಕಾ ಮೇಡಮ್ಗೆ ಜಂಡು ಬಾಂಬ್ ಹಂಚ್ತಿದ್ದಾರೆ, ಪ್ರೀತಿಯಿಂದ ಮಾತಾಡ್ತಿದ್ದಾರೆ. ಅನುಷ್ಕಾ ಮೇಡಮ್ಗೆ ಜಂಡು ಬಾಂಬ್ ಹಚ್ತಿದ್ದಾರೆ ಅಂತ ನೀನ್ ಬಿಕ್ಕಿ ಬಿಕ್ಕಿ ಅಳ್ತಿದ್ಯಾ? ತಲೆನೋವು ಬಂದ್ರೆ ಅನಾಸಿನ್ ಟ್ಯಾಬ್ಲೆಟ್ ಕೂಡ ಕೊಡ್ತಾರೆ. ನಿನ್ಗೇನೇ ಪ್ರಾಬ್ಲಮು? ಶೌರ್ಯ ಸರು ಅವ್ರಿಗೆ ಆ ಥರ ಸೇವೆ ಮಾಡ್ತಿರೋದು ನನಗೆ ಇಷ್ಟ ಆಗ್ತಿಲ್ಲ. ಅಷ್ಟಕ್ಕೂ ಅವ್ರು ಯಾವ ಹುಡುಗಿ ನೋಡಿದ್ರು ನನಗೆ ಇಷ್ಟ ಆಗಲ್ಲ. ಅಲ್ದೆ ಅವ್ರು ಯಾವ ಹುಡುಗಿ ಜೊತೆ ಮಾತಾಡಿದ್ರು ನನಗೆ ಸಹಿಸಕ್ ಆಗ್ತಿಲ್ಲ. ಸಾಕ್ ನಿಲ್ಸೆ. ಅವ್ರ ಮೇಲೆ ನಿನ್ಗೆ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್? ನೀನ್ ಅವ್ರನ್ನೇನಾದ್ರೂ ಪ್ರೀತಿಸ್ತಿದ್ಯಾ? ಬಂದಾಗಿಂದ ನೋಡ್ತಾನೆ ಇದೀನಿ, ಪದೇ ಪದೇ ಅವ್ರ ಬಗ್ಗೆನೇ ಮಾತಾಡ್ತಿದ್ಯಾ. ಅವ್ರು ಗೆಲ್ಲೋದಿಕ್ಕೆ ನಮ್ ಟೀಮ್ನೇ ಸೋಲ್ಸಿದ್ಯಾ. ಇವಾಗ ಯಾರ ಹತ್ರನೋ ಮಾತಾಡ್ತಿದ್ದಾರೆ ಅಂತ ನೀನೇ ಹೇಳ್ತಿದ್ಯಾ. ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಇದು ಗುರು ಮೇಲ್ ತೋರ್ಸೋ ಅಭಿಮಾನ ಅಲ್ಲ. ಯಾರಾದ್ರೂ ನೋಡಿದ್ರೆ ಪ್ರೀತಿ ಅನ್ಕೋತಾರೆ. ನಾನು ಅವ್ರನ್ನ ಪ್ರೀತಿಸ್ತಿದ್ದೀನಿ ಛಾಯಾ. ಏನು? ಹೌದು, ನಾನು ಅವ್ರ ಜೊತೆನಲ್ಲೇ 7 ಹೆಜ್ಜೆ ಇಡಬೇಕು ಅಂತ ಅನ್ಕೊಂಡಿದ್ದೀನಿ. ಈ ವಿಷಯನ ಹೇಗ್ ಹೊರಗೆ ಹೇಳೋದು ಅಂತ ಇಷ್ಟು ದಿನ ಮನ್ಸಲ್ಲೇ ಇಟ್ಕೊಂಡು ಒದ್ದಾಡ್ತಾ ಇದ್ದೀನಿ ಗೊತ್ತಾ. ಇವಾಗ ಅದನ್ನ ಹೇಳ್ದೆ ಇರೋದಕ್ಕೂ ಆಗ್ತಿಲ್ಲ. ನನ್ ಟ್ರಿಪ್ಗೆ ಬರೋದಕ್ಕೆ ಕಾರಣ ಕೂಡ ಕೋಚ್ ಸರ್ಗೆ ನನ್ ಪ್ರೀತಿ ವಿಷಯನ ಹೇಳ್ಬೇಕು ಅನ್ನೋದೆ. ಇವಾಗ ಈ ಕಜಾಯ ತಗೊಂಡ್ಬಂದಿದ್ದು ಕೂಡ ನನ್ ಪ್ರೀತಿ ವಿಷಯನ ಹೇಳ್ಬೇಕು ಅಂತಾನೆ. ಈ ಸೀರೆ ಉಟ್ಕೊಂಡಿದ್ದು ಕೂಡ ಕೋಚ್ ಸರ್ ನೋಡ್ಬೇಕು ಅಂತಾನೆ. ಕೋಚ್ ಸರ್ನ ನಾನು ಹುಚ್ಚಿ ತರ ಪ್ರೀತಿಸ್ತಿದ್ದೀನಿ ಛಾಯಾ. ನಿನ್ಗೇನಾದ್ರೂ ಹುಚ್ಚಿಡ್ತಿದ್ಯೇನೆ? ತಲೆ ಕೆಟ್ಟೇನಾದ್ರೂ ಮಾತಾಡ್ತಿದ್ಯಾ? ಆಲ್ರೆಡಿ ಇನ್ನೊಬ್ರ ಜೊತೆ ನಿಂಗೆ ಎಂಗೇಜ್ಮೆಂಟ್ ಆಗೋಗಿದೆ, ಮದ್ವೆ ಕೂಡ ಇನ್ನೇನು ಹತ್ರದಲ್ಲಿದೆ. ಈ ಟೈಮಲ್ಲಿ ಅವ್ರನ್ನ ಹೇಗೆ ಪ್ರೀತಿಸ್ದೆ? ಅದೇ ನನಗೂ ಅರ್ಥನೇ ಆಗ್ತಿಲ್ಲ. ಪ್ರಶಾಂತ್ ನನ್ನ ನೋಡೋದಕ್ ಬಂದ್ರೆ ನನ್ ಮೇಲೆ ನನ್ಗೇನೆ ಅಸಹ್ಯ ಆಗುತ್ತೆ. ಆದ್ರೆ ಕೋಚ್ ಸರ್ನ ನೋಡದೆ ಇರೋದಕ್ಕೆ ಆಗ್ತಿಲ್ವೇ? ರಾಜಲಕ್ಷ್ಮಿ, ನಮ್ಮನೇಲಾದ್ರೆ ವರದಕ್ಷಿಣೆ ಕೊಡೋದು ಉಳಿಯತ್ತೆ, ಪ್ರೀತಿ ಮದ್ವೆ ಆಗು ಅಂತಾರೆ. ನಿಮ್ಮನೇಲಿ ಹಾಗಲ್ಲ ಅಲ್ವೇನೆ? ಅವ್ರವ್ರ ಪ್ರಾಣ ಬೇಕಾದ್ರೂ ಕೊಡ್ತಾರೆ ಹೊರತು ಅವ್ರ ಮರ್ಯಾದೆ ಮಾತ್ರ ಬಿಡಲ್ಲ. ನಿನ್ನ ಕಾಲೇಜಿಗೆ ಕಳ್ಸೋದಿಕ್ಕೆ ನಿಮ್ ಅತ್ತೆ ಹತ್ರ ಪರ್ಮಿಷನ್ ತಗೊಂಡ್ರು. ಇವಾಗ ನೀನ್ ಬೇರೆಯವ್ರನ್ನ ಪ್ರೀತಿಸ್ತಿದ್ಯಾ ಅಂದ್ರೆ ಅಯ್ಯೋ ಒಪ್ಕೋತಾರೇನೆ? ಒಪ್ಕೊಳ್ಳಲ್ಲ. ಆದ್ರೆ ಅವ್ನ್ ಮಾಡೋದು ಯಾವುದು ನನ್ ಮನ್ಸಿಗೆ ಇಷ್ಟ ಆಗ್ತಿಲ್ಲ ಕಣೆ. ನನ್ ಮನ್ಸು ಶೌರ್ಯ ಸರಿ ಬೇಕು ಅಂತಿದೆ.
ಶೌರ್ಯ ಸರ್ ಇಲ್ದೆ ನನ್ ಬದುಕೋದೇ ಇಲ್ಲ ಅಂತ ಅನಿಸ್ತಿದೆ. ಹುಚ್ಚಿ ತರ ಮಾತಾಡ್ತಿದ್ಯಾ? ನಿನ್ನ ದೇವ್ರೇ ಕಾಪಾಡ್ಬೇಕು ಕಣೆ. ಅಯ್ಯೋ ಹಾಗೆ ಅಯ್ಯೋ ನೀನ್ ಮಲ್ಕೋ. ಅಯ್ಯೋ ಛೀ. ಫೋನ್ ತೆಗಿತಾ ಇಲ್ಲ ರೀ. ಅಮ್ಮ, ನಾವು ಅವನಿಗೆ ಯಾಕೆ ಫೋನ್ ಮಾಡ್ಬೇಕಮ್ಮ? ನಮ್ಮನ್ನು ನೋಡಿದ್ರೇ ಅಸಹ್ಯ ಪಟ್ಕೋತಾನೆ. ಇನ್ನು ನಮ್ಮ ಫೋನಿಗೆ ಆನ್ಸರ್ ಮಾಡ್ತಾನ? ಇತ್ತೀಚೆಗೆ ಅವನು ನಮ್ಮ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಪದೇ ಪದೇ ಯಾಕೆ ಫೋನ್ ಮಾಡ್ತೀರಾ ಅವನಿಗೆ? ಪ್ರಶಾಂತ್, ನಾನು ಮಾತಾಡ್ತಾ ಇದ್ದೀನಲ್ಲ. ಒಂದ್ ರಿಂಗ್ಗೆ ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ಮತ್ತೆ ಮಾಡ್ತೀನಿ. ಆಮೇಲಾದ್ರೂ ಅವ್ನು ಫೋನ್ ರಿಸೀವ್ ಮಾಡೇ ಮಾಡ್ತಾನೆ. ನೆಂಟ್ರು ಫೋನ್ ಮಾಡಿದ್ರೆ ಕೊನೆ ಪಕ್ಷ ಊಟ ಮಾಡಿದ್ರ ಅಂತ ಕೇಳ್ತಾರೆ. ಇವನು ಹೇಗಿದ್ದೀರಾ ಅಂತಾನು ಕೇಳಲಿಲ್ಲ ಪ್ರಮೀಳಾ. ಏನೋ ಇವನೆಂತ ಮಗನೋ ಏನೋ, ಇಂಥವನಿಗೆ ಫೋನ್ ಮಾಡೋದಕ್ಕೆ ನಮಗೆ ಬುದ್ಧಿ ಇರಬೇಕು. ಮನೆಯಿಂದ ಹೋಗಿ ದೂರನೇ ಇದ್ದಾನೆ. ಈಗಲೂ ನಾವು ಮಾತಾಡ್ಲಿಲ್ಲ ಅಂದ್ರೆ ನಮ್ಮನ್ನ ಮರ್ತ್ಬಿಡ್ತಾನ್ರಿ. ಕನಿಷ್ಠ ನಾವಿದ್ದೀವಿ ಅಂತ ಅವನಿಗೆ ನೆನಪು ಮಾಡ್ಲಿಲ್ಲ ಅಂದ್ರೆ ಹೇಗೆ? ನೆನಪು ಮಾಡಿಸಿದ್ರು ಏನೂ ಪ್ರಯೋಜನ ಇಲ್ಲ ಅಮ್ಮ. ಅವನು ನಮ್ಮನ್ನ ಮರ್ತು ಬಿಟ್ಟಿದ್ದಾನೆ. ಪ್ರಶಾಂತ್, ನೀನ್ ಮಾತಾಡದೆ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವನ ಹತ್ರ ನಾನು ಮಾತಾಡ್ಬೇಕು. ಯಾಕೆ ಫೋನ್ ಮಾಡಿದ್ರಿ? ಅಮ್ಮನ್ ಕೇಳೋ ಪ್ರಶ್ನೆ ಏನೋ ಇದು? ನೀನ್ ಹೇಗಿದ್ಯೋ ಏನ್ ಮಾಡ್ತಿದ್ಯೋ ಅಂತ ನಾವು ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದೀವಿ. ನೀನ್ ಕನಿಷ್ಠ ಚೆನ್ನಾಗಿದ್ಯಾ ಅಮ್ಮ ಅಂತಾನೂ ಕೇಳಲ್ವಾ? ನನ್ನ ಬಗ್ಗೆ ಯೋಚನೆ ಮಾಡಿ ಅಂತ ಯಾರು ಹೇಳಿದ್ದು? ನಿಮ್ಮ ಹತ್ರ ಮಾತಾಡಕ್ ನನಗಿಷ್ಟ ಇಲ್ಲ. ಈ ವಿಷಯನ ನಿಮ್ಮ ಹತ್ರ ನಾನು ತುಂಬಾ ಸಲ ಹೇಳಿದ್ದೀನಿ. ಆದ್ರೆ ಯಾಕೆ ಪದೇ ಪದೇ ಫೋನ್ ಮಾಡಿ ಟಾರ್ಚರ್ ಕೊಡ್ತಿದ್ದೀರಾ? ನಮ್ ಹತ್ರ ಮಾತಾಡೋಕೆ ನಿನಗಿಷ್ಟ ಇಲ್ಲದೆ ಇರ್ಬೋದು, ಆದ್ರೆ ನಿನ್ನ ಹತ್ರ ಮಾತಾಡೋದು ನಮಗ್ ಮುಖ್ಯ. ಮುಖ್ಯ ಅಂದ್ರೆ ದುಡ್ಡಾಗ್ಲಿ ಸಹಾಯ ಆಗ್ಲಿ ಅಲ್ಲ. ನಮ್ ಮನೆ ಬಗ್ಗೆ ಒಂದು ಸಿಹಿ ಸುದ್ದಿ ಹೇಳ್ಬೇಕು. ಇದನ್ ಹೇಳೋಕೆ ನಾನು ಕಾಲೇಜ್ ಹತ್ರನೂ ಹೋಗಿದ್ದೆ. ನೀನು ಸ್ಟೂಡೆಂಟ್ ಜೊತೆ ಟೂರ್ಗ್ ಹೋಗಿದ್ಯಾ ಅಂತ ಹೇಳಿದ್ರು. ಹೌದು, ನಮ್ ಕಾಲೇಜ್ ಕಡೆಯಿಂದ ಟೂರ್ಗ್ ಬಂದಿದ್ದೀನಿ. ಅಷ್ಟಕ್ಕೂ ಕುಟುಂಬದ ಬಗ್ಗೆ ಏನ್ ಮಾತಾಡ್ತಾರೆ? ಅಷ್ಟಕ್ಕೂ ನನಗೆ ಕುಟುಂಬ ಇದೆ ಅಂತ ನಾನು ಅಂದ್ಕೊಂಡಿಲ್ಲ. ನೀವ್ ಹೇಳೋ ಕೊಟ್ಟಿರೋದನ್ನ ಗುಡ್ ನ್ಯೂಸ್ ಅಂತಾನೂ ನಾನು ಅಂದ್ಕೊಳ್ಳಲ್ಲ. ಸಾಕ್, ಸುಮ್ನೆ ಇರೋ. ಹೀಗ್ ಮಾತಾಡಿ ನಿನ್ ತಮ್ಮನ್ಗೂ ಬೇಜಾರ್ ಮಾಡಿದ್ಯಾ? ನಿನ್ ತಂದೆಗೂ ಬೇಜಾರ್ ಮಾಡಿದ್ಯಾ? ಈಗ ನಾನು ಮಾತಾಡಬಾರ್ದು ಅಂತ ಹೀಗ್ ಮಾಡ್ತಿದ್ಯಾ? ಇಂಥ ಪ್ರೀತಿ ಸಹಿಸ್ಕೊಳಕ್ ಆಗ್ದೇನೆ ನಾನು ನಿಮ್ಮನ್ನ ಬಿಟ್ಟು ಬಂದಿತ್ತು. ಅಷ್ಟಕ್ಕೂ ವಿಷಯ ಏನು ಅಂತ ಹೇಳಿ. ನಾನಲ್ಲ ಕಣೋ, ನಿಮ್ಮಪ್ಪ ಮಾತಾಡ್ತಾರೆ. ಏನ್ರಿ ಮಾತಾಡಿ. ಬೇಡ, ಆ ವ್ಯಕ್ತಿ ಹತ್ರ ನಾನು ಮಾತಾಡಲ್ಲ. ಏನ್ ಹೇಳ್ಬೇಕು ಅಂದ್ಕೊಂಡಿದ್ರು ನೀವೇ ಹೇಳಿ, ಇಲ್ಲ ಅಂದ್ರೆ ಸುಮ್ಮನೆ ಫೋನ್ ಇಡಿ. ಹೋಗ್ಲಿ, ನಾನೇ ಹೇಳ್ತೀನಿ, ಕೇಳಿಸ್ಕೊಳ್ಳೋ. ನಿನ್ ತಮ್ಮನ್ಗೆ ಮದ್ವೆ ನಿಶ್ಚಯ ಆಗಿದೆ. ಆದಷ್ಟು ಬೇಗ ಮುಹೂರ್ತ ಕೂಡ ಇಡ್ತಾ ಇದ್ದೀವಿ. ನೀನು ಬರ್ಬೇಕು ಕಣೋ. ಇಷ್ಟಕ್ಕೂ ನಾವು ನಿನ್ ಬಗ್ಗೆ ಅವ್ರ ಹತ್ರ ಏನೂ ಹೇಳಿಲ್ಲ. ಒಂದ್ ವೇಳೆ ಹೇಳಿದ್ರೆ ನೀನ್ ಈ ಮನೆಯಿಂದ ಯಾಕೆ ದೂರ ಇದೆಯಾ ಅಂತ ಕಾರಣ ಹೇಳ್ಬೇಕಲ್ವಾ? ದೊಡ್ಡ ಮಗನ ಯಾಕೆ ದೂರ ಇಟ್ಟಿದ್ದಾರೆ ಅಂತ ಅನುಮಾನ ಬರುತ್ತೆ. ಅದಕ್ಕೆ ಹೇಳಿದ್ದು ಹೇಳ್ಬೇಡಿ. ಹೇಳ್ಬೇಕು ಅನ್ನೋ ಆಲೋಚನೆ ಕೂಡ ಇಟ್ಕೋಬೇಡಿ. ಯಾಕಂದ್ರೆ ನಿಮ್ಗಿರೋದು ಒಬ್ಬನೇ ಮಗ. ಅವನಿಗೆ ಮದ್ವೆ ಮಾಡ್ತಿರೋ, ಸನ್ಮಾನನೇ ಮಾಡ್ತಿರೋ, ನನ್ಗದು ಬೇಕಾಗಿಲ್ಲ. ಹಾಗ್ಯಾಕೆ ಹೇಳ್ತೀಯೋ? ಅವನು ನಿನ್ ತಮ್ಮ, ನೀನು ಈ ಮನೆ ದೊಡ್ಡ ಮಗ. ಅವನ್ ಮದ್ವೆ ಜವಾಬ್ದಾರಿ ಎಲ್ಲ ನೋಡ್ಕೋಬೇಕಾಗಿರೋದು ನೀನೇ ಅಲ್ವೇನೋ? ದೊಡ್ಡ ಮಗನ
ಇನ್ನೂ ನಿಮ್ಗೆ ಆ ವಿಷಯ ನೆನಪಿದೆಯಾ? ನಾನು ಯಾವತ್ತೋ ಮರ್ತಿದ್ದೀನಿ. ಇಷ್ಟು ದಿನ ಆಗಿದೆಲ್ಲ ಆಗೋಯ್ತು. ಈಗ್ಲಾದ್ರೂ ನಿನ್ ಜೊತೆಲಿದ್ದು ನಿನ್ ತಮ್ಮನ್ ಮದ್ವೆ ನಡ್ಸ್ಕೊಟ್ರೆ ತುಂಬಾ ಒಳ್ಳೇದು ಕಣೋ. ನಿನ್ನನ್ ಕೂಡ ಅವ್ರಿಗೆ ಪರಿಚಯ ಮಾಡಿಸ್ತೀವಿ, ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ. ಬೇಕಾಗಿಲ್ಲ. ನಿಮ್ಮ ಮಗನ ಮದ್ವೆನ ನೀವು ಹೇಗಾದ್ರೂ ಮಾಡ್ಕೊಳ್ಳಿ, ಎಷ್ಟಾದ್ರೂ ಖರ್ಚು ಮಾಡಿ, ನಾನೇನು ಕೇಳಲ್ಲ. ಹಾಗಂದ್ರೇನು, ನೀನ್ ಬರಲ್ವಾ? ಬರಲ್ಲ ಅಂತಾನೆ ಹೇಳ್ತಿದ್ದೀನಲ್ವಾ. ಇನ್ಯಾವತ್ತೂ ನಂಗೆ ಫೋನ್ ಮಾಡಬೇಡಿ. ನೀವು ಕಾಲೇಜಿಗೆ ಬಂದು ನನ್ನ ಮೀಟ್ ಮಾಡಕ್ ನೋಡಬೇಡಿ. ಅಯ್ಯೋ, ನಾನು ಹೇಳಿದ್ನಲ್ಲಮ್ಮ, ನಾವು ಅಂದ್ರೆ ಅವನಿಗೆ ಏನೂ ಅಲ್ಲ. ಆದ್ರೂ ಅವನಿಗೆ ಫೋನ್ ಮಾಡಿದ್ಯಾ? ಅವನು ಹೇಗ್ ಮಾತಾಡ್ದ ಅಂತ ನೋಡ್ದೆ ಅಲ್ಲ. ಈಗ್ಲಾದ್ರೂ ನಿನ್ಗೆ ಅರ್ಥ ಆಯ್ತಾ ಅವನ್ ನಮ್ಮನ್ನ ಎಷ್ಟು ಚೀಪಾಗಿ ನೋಡ್ತಿದ್ದಾನೆ ಅಂತ? ಅಂಥವನು ನನಗೆ ಹೇಗ್ ತಾನೇ ಅಣ್ಣ ಆಗ್ತಾನೆ? ಅದು ಅಲ್ಲದೆ ಮದ್ವೆ ಕೆಲಸನ ಅವನ್ ಏನ್ ನೋಡ್ಕೋತಾನೆ? ನೋಡ್ಕೋಬೇಕು ಕಣೋ. ನಾವು ಸಂಬಂಧ ಬೆಳೆಸ್ತಾ ಇರೋದು ರಾಜಾರಾಮ್ ಅವ್ರ ಹತ್ರ. ಇಲ್ಲಿವರೆಗೂ ನಮ್ಮನೆ ವಿಷಯನೆಲ್ಲ ಪೂರ್ತಿಯಾಗಿ ನಾವು ಅವ್ರ ಹತ್ರ ಹೇಳಿಲ್ಲ. ಯಾವತ್ತಾದ್ರೂ ಒಂದಿನ ಶೌರ್ಯ ಈ ಮನೆ ಮಗ ಅಂತ ಗೊತ್ತಾಗುತ್ತಲ್ಲ, ಆಗ ಬೀಗ್ರು ಸತ್ಯ ಮುಚ್ಚಿಟ್ಟಿದ್ರಿ ಅಂತ ಕೇಳಿದ್ರೆ ಉತ್ತರ ಕೊಡಕ್ ಆಗಲ್ಲ. ಆದ್ರೆ ಮದ್ವೆಗ್ ಮುಂಚೆ ಎಲ್ಲ ಹೇಳಿದ್ರೆ ಅವ್ರಿಗೂ ನಮ್ಮನೆ ಪರಿಸ್ಥಿತಿ ಅರ್ಥ ಆಗುತ್ತಲ್ವಾ? ನೀನ್ ಹೇಳೋದು ನಿಜಾನೇ ಪ್ರಮೀಳಾ, ಆದ್ರೆ ಅವ್ನ್ ಕೇಳ್ಬೇಕು ಅಲ್ವಾ? ಅಪ್ಪ, ನೀವು ಕೂಡ ಅವನ್ ಮದ್ವೆಗೆ ಬರ್ಬೇಕು ಅಂತ ಬೇಡ್ಕೋತಾ ಇದ್ದೀರಾ? ಅವನು ನೋಡ್ತಿದ್ದಾಗೆ ನನ್ನ ಮೈ ಎಲ್ಲ ಉರ್ದು ಹೋಗುತ್ತೆ. ಅಂಥವನು ನನ್ನ ಮದ್ವೆಗೆ ಬಂದ್ರೆ ನಾನು ನೆಮ್ಮದಿಯಾಗಿ ಇರೋದಕ್ಕಾಗತ್ತಾ? ಯಾರೇನಾದ್ರೂ ಅನ್ಕೊಳ್ಳಿ, ಅವ್ನು ನನ್ನ ಮದ್ವೆಗೆ ಬರ್ದೇ ಇರೋದೇ ತುಂಬಾ ಒಳ್ಳೇದು. ಹಾ, ಅವನ್ ನೋಡಿದ್ರೆ ಬರಲ್ಲ ಅಂತಿದ್ದಾನೆ, ಇವನ್ ನೋಡಿದ್ರೆ ಬಂದ್ರೆ ಶಾಂತಿ ಇರಲ್ಲ ಅಂತಿದ್ದಾನೆ. ಅಣ್ಣ ತಮ್ಮ ಇಬ್ರು ಬದ್ಧ ವೈರಿಗಳಾಗ್ಬಿಟ್ಟಿದ್ದಾರೆ ಪ್ರಮೀಳಾ. ನೀವೇನು ಬೇಜಾರ್ ಮಾಡ್ಕೋಬೇಡಿ, ಹೇಗಾದ್ರೂ ಅವನ್ನ ಒಪ್ಸಿ ಕರ್ಕೊಂಡ್ ಬರ್ತೀನಿ. ಏನ್ ಛಾಯಾ, ಇದು ಕನ್ಸೇನಾ? ಆದ್ಯ ಯಾವಾಗ ಬಂದ್ ಮಲ್ಕೊಂಡ್ಲು? ರಾತ್ರಿ ನೋಡ್ದಾಗಿರ್ಲಿಲ್ಲ, ಬೆಳಗ್ಗೆ ನೋಡಿದ್ರೆ ಬಂದ್ ಮಲ್ಗಿದ್ಲು. ಈ ಅನುಮಾನ ನಿನ್ಗಷ್ಟೇ ಅಲ್ವೇ? ನನ್ಗೂ ಕೂಡ ಬಂತು. ಈ ನಡುವೆ ಅವಳು ಯಾವಾಗ ಹೇಳ್ತಾಳೋ, ಎಲ್ಲಿಗೆ ಹೋಗ್ತಾಳೋ ಏನೂ ಗೊತ್ತಾಗ್ತಿಲ್ಲ. ನಮ್ಮ ಹತ್ರ ಅವಳೇನಾದ್ರೂ ಮುಚ್ಚಿಡ್ತಾ ಇದ್ದಾಳ? ಇದನ್ ತಿಳ್ಕೊಳ್ಳೋದು ತುಂಬಾ ಈಸಿ. ಹೋಗ್ ಕೇಳಿದ್ರೆ ಹೇಳ್ಬಿಡ್ತಾಳಲ್ವಾ? ಬೇಡ ಛಾಯಾ, ಹೇಳುವಂತ ವಿಷಯ ಆಗಿದ್ರೆ ಅವಳೇ ಬಂದ್ ಹೇಳ್ತಾಳೆ. ಸರಿ, ಮತ್ತೆ ನಿನ್ ವಿಷಯ ಏನು? ನೀನು ಕೋಚ್ ಸರ್ನ ಪ್ರೀತಿಸ್ತಿದ್ಯಾ ಅಂತ ಗೊತ್ತಾದ್ರೆ ನಿನ್ ಇಡೀ ಕುಟುಂಬ ಡಿಸ್ಟರ್ಬ್ ಆಗುತ್ತೆ. ಯಾವತ್ತಾದ್ರೂ ಒಂದಿನ ಗೊತ್ತಾಗ್ಬೇಕಲ್ವಾ? ಅಷ್ಟಕ್ಕೂ ಏನ್ ಹೇಳ್ಬೇಕು, ಹೇಗ್ ಹೇಳ್ಬೇಕು ನನಗೊಂದು ಅರ್ಥ ಆಗ್ತಿಲ್ಲ ಛಾಯಾ. ಆದ್ರೆ ಕೋಚ್ ಸರ್ ಇಲ್ದೆ ನನ್ನಿಂದ ಬದುಕಕ್ಕೂ ಆಗಲ್ಲ. ನಿಂದೇನ್ ತಪ್ಪಿಲ್ಲ ಬಿಡು. ಯಾರೋ ಚಾಟ್ ಮಾಡಿದಿಕ್ಕೆ ಸಿನಿಮಾ ಹೀರೋ ಪ್ರಭಾಸ್ ಅನ್ಕೊಂಡು ನೀನ್ ಚಾಟಿಂಗ್ ಮಾಡಿ ಕಳ್ದು ಹೋಗಿದ್ದೆ. ಇವಾಗ ಕೋಚ್ ಸರ್ ವಿಷಯದಲ್ಲಿ ಅವ್ರ ಸಿನ್ಸಿಯಾರಿಟಿ ನೋಡಿ ಇಷ್ಟ ಪಡ್ತಿದ್ಯಾ? ಇದೆಲ್ಲ ಪ್ರೀತಿ ಅಲ್ವೇ? ಆಕರ್ಷಣೆ. ಅವತ್ತು ಪ್ರಭಾಸ್ ವಿಷಯದಲ್ಲಿ ಆಕರ್ಷಣೆ ಆಗಿರ್ಬೋದು ಛಾಯಾ, ಆದ್ರೆ ಇದು ಪ್ರೀತಿ ಅಂತ ನನಗ್ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಪ್ರಭಾಸ್ ಮಾಡಿರೋ ಕೆಲ್ಸಕ್ಕೆ ನನ್ಗೆ ಕೋಪ, ಅಸಹ್ಯ, ದ್ವೇಷ ಎಲ್ಲ ಬಂದಿತ್ತು. ಆದ್ರೆ
ಕೋಚ್ ಸರ್ ವಿಷಯದಲ್ಲಿ ಗೌರವ, ಅಭಿಮಾನ, ನಂಬಿಕೆ ಎಲ್ಲಾನು ಬಂದಿದೆ. ಅಂದ್ರೆ ಆಕರ್ಷಣೆ ಅನ್ಕೊಳ್ಳೋದಕ್ಕೂ ಮನುಷ್ಯನ ಆರಾಧಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ ಛಾಯಾ? ನೀನು ಸ್ಟೂಡೆಂಟ್ ಆಗಿದ್ದು ಕೋಚ್ನ ಪ್ರೀತಿಸ್ದೆ ಅಂತಾರೆ. ನಿಮ್ಮ ಅಪ್ಪಂಗ್ ವಿಷಯ ಗೊತ್ತಾದ್ರೆ ಸಾಯಿಸೇ ಬಿಡ್ತಾರೆ.